ಪಕ್ಷದ ಚಿಹ್ನೆ ಅಡಿಯೇ ಸಮಾವೇಶಕ್ಕೆ ಸೂಚಿಸುವಂತೆ ಹೈಕಮಾಂಡ್ಗೆ ಯಾರೋ ಅನಾಮಧೇಯ ಪತ್ರ ಬಂದಿದೆ. ಎಐಸಿಸಿಗೆ ಪತ್ರ ಬರೆದದ್ದು ಸಿಎಂ ವಿರೋಧಿ ಬಣದ ಸದಸ್ಯನ, ಯಾರಿಗೆ ಆಪ್ತ ಆತ, ಯಾರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಮೂಲ ವಲಸಿಗ ಫೈಟ್ನ ಮುಂದುವರೆದ ಭಾಗನ, ಹೀಗೆ ಅನುಮಾನಗಳು ಮೂಡ್ತಾ ಇತ್ತು. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. 5ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅದನ್ನ ಕೇಳಿದ್ರು. ನಾನು ಹೇಳಿಲ್ಲಪ್ಪ, ನನಗೆ ಕೇಳಿದ್ದೇನೆ, ಆದರೆ ನನಗೇನೋ ಅದರ ಡೀಟೇಲ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದನ್ನ ಸಿದ್ದರಾಮಯ್ಯನವರು, ಪರಮೇಶ್ವರರು ಎಣ್ಣೆ ಸೀಗೆಕಾಯಿ, ಸಿದ್ದರಾಮಯ್ಯನವರು ಪರಮೇಶ್ವರ್ ಅದಕ್ಕೆ ವಿರುದ್ಧ ಯಾರು ಹೇಳಿದ್ದು? ನಾನು ಹೇಳಿದ್ದು. ನನಗೆ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಆದರೆ ಅದರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ, ಅದು ಏನು ಅಂತ ಹೇಳಿದೆ. ಎಣ್ಣೆ ಸೀಗೆಕಾಯಿಯಲ್ಲಿಂದ ಬಂತು. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ, 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರು. ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಸಮಾವೇಶಕ್ಕೆ ಪಾರ್ಟಿಯಿಂದ ಒಪ್ಪಿಗೆ ಇದೆಯಾ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ ಸಿಕ್ಕಿದೆ ಈಗ? ಖಂಡಿತ ಅಂತರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಇನ್ನು ಹೈಕಮಾಂಡ್ಗೆ ಈ ಪತ್ರ ಬರೆದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಖಂಡಿತ ಇಲ್ಲ, ಕೆಪಿಸಿಸಿ ಸಂಯುಕ್ತ ಆಶ್ರಯದಲ್ಲೇ ಸಮಾವೇಶ ಮಾಡ್ತೀವಿ ಅಂತ. ಸಿಎಂ ಹಾಸನ ಸಮಾವೇಶದ ವಿರುದ್ಧ ವಿರೋಧಿ ಬಣ ದೂರು ಕೊಟ್ಟಿದ್ದ ವಿಚಾರಕ್ಕೆ ಮಹದೇವಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲ, ನಾವೇ ಮಾಡೋದಲ್ಲ, ಇದು ಕೆಪಿಸಿಸಿ ಸಂಯುಕ್ತ ಆಶ್ರಯದಲ್ಲಿ ಸಮಾವೇಶ ಮಾಡ್ತೀವಿ. ಸಮಾವೇಶ ಮಾಡ್ತಿರೋದು ಶೋಷಿತ ಸಮುದಾಯಗಳ ಒಕ್ಕೂಟ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ, ಪತ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಯಾವುದೇ ಚರ್ಚೆ ಇಲ್ಲ ಅಂತ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ, ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ್. ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಮತ್ತು ಶೋಷಿತ ಸಮುದಾಯಗಳ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ. ನೋ ಕನ್ಫ್ಯೂಷನ್.